ಕಂತೆ ಈ ಗಾಯನ ಭಾವಕ್ಕೆ ನೀನತ್ತು ಬಿಡಿದು ಉಭಯ ಗಾನವ ನಡೆದು ಆ ಒಂದು ಸಮುದ್ರ ಸಂಗೀತ ಗೀತೆ. ಅಲ್ರಿ ನೀವು ನನ್ನ ಮೇಲೆ ಪ್ರೀತಿ ಏನಿದೆಯೋ ಇಲ್ಲೋ? ಯಾಕೆ ಕಮಲ ಈ ತರ ಕೇಳ್ತಾ ಇದೆಯಾ? ಆದ್ರೂ ಅಷ್ಟು ಸೆನ್ಸಾಗಿ ಹೇಳೋಣ. ಇಲ್ಲ ಕಮಲ ನಗ್ತಾ ಇದೀಯ. ಸ್ವಲ್ಪ ನಗುತ್ತಾ ಹೇಳ್ರಲ್ಲ. ಇರಲಿ ಆ ಒಂದು ಸಮುದ್ರ ಸಂಗೀತ ಗೀತವನ್ನು ಹೀಗೆ ಬರ್ಲಿ ದಾರಿಗೆ ಆಗ್ಲಿ ಬಂದಿದೆ. ನೀವು ಕೇಳೋದೆ ಚಾ ಹಾಡಿ ಕುಡಿಯೋದೆ ಚಾ ನಿಮ್ಗೆ ಇಷ್ಟೊಂದಿಲ್ಲ. ಶ್ರೀಮತಿ ನಿನ್ನಂತ ಗುಣವತಿ ಜೊತೆಯಾದ ಆನಂದವೇ ಗಂಗಾ गङ्गातरङ्गरमणीय जटाकलापौ गौरी निरन्तर विभूषितवामभागम् नारायणप्रियमनङ्गमदापहारौ वाराणसीपुरपतिं भज विश्वनाथम् ಭಕ್ತನು ಉದ್ಧರಿಸಿ
ಅಮ್ಮ ಜಗನ್ಮಾತೆ ಶುದ್ಧ ನಿಶುದ್ಧರನ್ನು ಸಂಹರಿಸಿ ಶಾಂಭವ್ಯಾದಿ ನೀನು. ಯಾಕೆ ತಾಯಿ, ನಿನಗೆ ತಿಳಿತಾ ಇಲ್ವೇ ನಮ್ಮ ಜೀವನದ ಚರಿತ್ರೆ? ನನ್ನ ಪತಿ ದೇವರು ನನ್ನ ಮೈದರಿಗೋಸ್ಕರ ಹಗಲಿರುಳು ಈ ಭೂಮಿ ಸೇವೆ ಮಾಡ್ತಾ ಇದ್ದಾರೆ. ತನ್ನ ತಮ್ಮಂದಿಗೋಸ್ಕರ ಕಷ್ಟಪಟ್ಟು ದುಡಿದನ್ನು ನೋಡಿದ್ರೆ ನನಗೆ ದುಃಖವಾಗ್ತಾ ಇದೆ. ಅವರು ಬೆಂದು ಬೆಂಡಾಗಿದ್ದಾರೆ ತಾಯಿ. ಅಷ್ಟೇ ಇಲ್ಲ, ತಾವು ದುಡಿತಾ ತಮ್ಮ ತಮ್ಮಂದಿರಿಗೋಸ್ಕರ ಈ ಬಡತನಕ್ಕೋಸ್ಕರ ಆಸ್ತಿಯನ್ನು ಕಳೆದುಕೊಂಡು ಹಗಲಿರುಳು ಈ ಭೂಮಿ ಸೇವೆ ಮಾಡ್ತಾ ಇದ್ದಾರೆ. ಭೂಮಿ ಸೇವೆ ಮಾಡ್ತಿರುವ ನನ್ನ ಪತಿದೇವರ ಮೇಲೆ ನಿನಗೆ ಕರುಣೆ ಇಲ್ಲವೇ? ಯಾಕೆ ಯಾಕೆ ನಾವು ಏನು ಪಾಪ ಮಾಡಿದೆ ಎಂದು ನಮಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದೆಯಾ? ಸಾಲ ಸೂಲ ಮಾಡಿ ಬೀಜ ಗೊಬ್ಬರನ್ನು ತಂದು ಈ ಭೂಮಿಗೆ ಬಿತ್ತಿದ್ರು ಕೂಡ ತಾಯಿಯಾಗಿ ನೀವು ನನ್ನ ಕೈ ಹಿಡ್ತಾ ಇಲ್ಲ. ಈ ರೈತರ ಗೋಳು ನಿಮಗೆ ಕೇಳ್ತಾ ಇಲ್ವಾ? ಅಷ್ಟೇ ಇಲ್ಲ, ಈ ಊರಿನ ಪಾಪಿ ನಾಗೇಗೌಡ ಕೂಡ ನನ್ನ ಪತಿ ದೇವರ ಹಾಗೆ ಕಾಡ್ತಾ ಇದ್ದಾನೆ. ಈ ಊರಿನ ದುಷ್ಟ ಗೌಡನನ್ನು ಸಂಹರಿಸಿ ಈ ಬಡವರನ್ನು ಕಾಪಾಡೋ ಭಾರ ನಿನ್ನಲ್ಲಿ ಕೊಡದೆ ತಾಯಿ, ನಿನ್ನಲ್ಲಿ ಕೊಡಿದೆ. ಮನೆಯಲ್ಲಿ ಪೂಜಾ ಸಂಭ್ರಮ. ಬನ್ನಿ ಸ್ವಾಮಿ, ಇಂದು ಶುಕ್ರವಾರವಲ್ಲವೇ? ಅದಕ್ಕೆ ದೇವಿ ಪೂಜೆ ಮಾಡ್ತಾ ಇದ್ದೀವಿ. ಸ್ವಾಮಿ, ನೀವು ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಳ್ಳಿ. ನಿನ್ನ ಬಾಳು ಬಂಗಾರವಾಗಿ ನಿನ್ನ ಭವಿಷ್ಯ ಈ ದೇಶದ ಅಂದರವಾಗಲಿ. ಇರಲಿ ಸ್ವಾಮಿ, ಮೊದಲು ಆ ದೇವರಿಗೆ ನಮಸ್ಕಾರ ಮಾಡಿ. ಯಮನುರೇಶ್ವರ, ಈ ಜಗದ ಬಂಡರನ್ನು ಸಂಭರಿಸುವ ಶಕ್ತಿ ಇರುವ ನಿನಗೆ ಈ ಜಗದ ಬಂಡರು ಕಾಣುವುದಿಲ್ಲವೇ ನಿನ್ನ ಕಣ್ಣಿಗೆ? 1000ಕ್ಕೆ 20,000 ಸಾಲ ಏರಿ ಒತ್ತಾಳಿನಂತೆ ದುಡಿಸಿಕೊಂಡು ಅವರ ನೆತ್ತಿಯ ಮೇಲೆ ಕಾಲಿಟ್ಟು ಮೆರೆಯುವ ರಾಕ್ಷಸರು ಎಲ್ಲಿದೆಯಪ್ಪ ಅಂತ್ಯ? ದಿನಾಲು ಕಳ್ಳ ಸಂತೆ ವಾರದಿಂದಲೇ ರೈತರ ಗೋಡು ಮುರಿದು ಅವನು ನೇಣು ಹಾಕಲು ಸಿದ್ಧನಾಗಿ ನಿಂತ ಆ ನಾಗೇಗೌಡನು ತನ್ನ ಈ ದರ್ಬಾರದಿಂದ ಎದೆ ಉಪ್ಪಿ ನಿಂತಿದ್ದಾನೆ. ಅದಕ್ಕಾಗಿ ನನ್ನಂತ ರೈತನ ನೆತ್ತರು ಕುಡಿಯಲು ರೈತನೇ ತಿಂದು ತೆಗೆದಾಗ ತಾಯಿ ಬಡ ಪ್ರಾಣಿಗಳಿಗೆ ಸ್ವಾತಂತ್ರ್ಯ. ಅದಕ್ಕಾಗಿ ಬೇಗನೆ ಕಟ್ಟೆರೆದು ಕಾಪಾಡಪ್ಪ ಪ್ರಾಣಿಗಳನ್ನು. ಯಾಕೆ ಸ್ವಾಮಿ ದೇವರ ಮೇಲೆ ಇಷ್ಟೊಂದು ಭಾರವಾಗಿ ಮಾತನಾಡ್ತಾ ಇದ್ದೀರಲ್ಲ? ಯಾಕೆ ಯಾಕೆ ಏನಾಗಿದೆ ನಿಮಗೆ? ಭಾರ ಹಾಕಲೇಬೇಕಾಗಿದೆ ಕಮಲ. ನಾನೇ ಊರಿನ ಗೌಡನೆಂದು ನನ್ನ ತಮ್ಮನ ಸಲುವಾಗಿ ತಲೆ ಕೆಡಿಸಿಕೊಂಡ ಆ ಗೌಡ ಎಲ್ಲರನ್ನು ಬೆದರಿಸಿದ ಹಾಗೆ ಇಂದು ನನ್ನನ್ನು ಬೆದರಿಸಿ ತನ್ನ ಎಲೆಕ್ಷನ್ ಪ್ರಚಾರಕ್ಕೆ ಬೆಂಬಲ ಕೇಳಿದ. ಒಂದು ವೇಳೆ ಅವರ ಬೆಂಬಲ ಕೊಡಲಿ, ನಾವು ಅವನ ಬೆಂಬಲ ಕೊಡದಿದ್ದರೆ ನಮ್ಮನ್ನು ಸಾಯಿಸುತ್ತೇನೆ ಎಂದು ಹೆದರಿಸಿ ಕಳಿಸಿದ್ದಾನೆ. ಸ್ವಾಮಿ, ಏನು ಹೇಳ್ತಾ ಇದ್ದಾರೆ ನೀವು? ಈ ವಿಷಯ ಏನಾದರೂ ನನ್ನ ಮೈದರಿಗೆ ಗೊತ್ತಾದ್ರೆ ಅನಾಹುತ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ಅದಕ್ಕಾಗಿ ಕಮಲ, ನಮ್ಮ ತಮ್ಮನಿಗೆ ನಾವೇ ಬುದ್ಧಿ ಹೇಳಿಕೊಂಡರಾಯ್ತು. ಯಾಕೆ ಬೇಕು ನಮಗೆ ಅವನ ವೈರತ್ವ? ಅಣ್ಣ ಅತ್ತಿಗೆ ಬರಪ್ಪ ಮೈದನ ಈಗ ಬಂದ್ರ? ಹೌದಾ? ಹೌದು ಅತ್ತಿಗೆ, ಈಗಲೇ ಬಂದೇವು. ಅಣ್ಣ, ಅದೇನು ಅತ್ತಿಗೆ ಮುಂದೆ ವೈರತ್ವ ಅಂತ ಹೇಳ್ತಿದ್ಯಲ್ಲ, ಏನದು? ಅಂತಹ ಪ್ರಸಂಗವೇ ಬಂದೊದಗಿದೆ ನನಗೆ ಇವಾಗ. ಯಾಕಲ್ಲ ಚೋಟು ಹುಲಿಗಳಂತೆ ನಿನ್ನ ತಮ್ಮಂದಿರನ್ನು ಜೀವಂತವಾಗಿರುವಾಗಲೇ ಅದಾವ ಪ್ರಸಂಗದ ಬಾಂಡೆ ನಿನ್ನ ಮೇಲೆ ಬಿದ್ದಿತ್ತು ಹೇಳಣ್ಣ. ಈಗಲೇ ಹೋಗಿ ಅವನನ್ನು ಕಡಿದು ಹಾಕಿ ಅವನ ಬಿಸಿ ರಕ್ತ ಕಾಣಿಸ್ತೀನಿ. ಅದೇನಿಲ್ಲಪ್ಪ ತಮ್ಮ, ಮೊದಲು ನೀನೀಗ ನನ್ನದೊಂದು ಮಾತು ನಡೆಸಿಕೊಡಬೇಕು. ಒಂದೇಕಲ್ಲ 10 ಮಾತು ಕೇಳು.
ಅದಕ್ಕೆಲ್ಲ ತಪ್ಪಿ ನಡೆದರೆ ಈ ನಿನ್ನ ತಮ್ಮನ ಹುಟ್ಟಿದಕ್ಕೆ ಸಾರ್ಥಕ. ಹಾಗಾದರೆ ಇಂದಿನಿಂದ ನೀನು ಆ ಕೃಷ್ಣನ ಪ್ರಚಾರದ ಬೆಂಬಲ ನಿಲ್ಲಿಸಬೇಕು. ಅಣ್ಣ, ಹೌದು ತಮ್ಮ, ಆ ನಾಗೇಗೌಡನನ್ನು ಎದುರಾಗಿಕೊಳ್ಳುವುದು ಬೇಡ. ಇದು ನನ್ನ ಆಜ್ಞೆ. ಏನು ಹೇಳ್ತಿದ್ಯಣ್ಣ ನೀನು? ಆ ನಾಗೇಗೌಡನಿಗೆ ಹೆದರಿ ನಾವೆಲ್ಲ ತೆರೆ ತಗ್ಗಿಸಬೇಕೆ? ತಲೆ ತಗ್ಗಿಸಿ ನಿಲ್ಲುವ ಮಾತಲ್ಲ ಸಹೋದರ. ನಾಗೇಗೌಡನನ್ನು ಎದುರಾಗಿಕೊಂಡರೆ ಸೋಪಾನದಂತಿರುವ ಈ ನಮ್ಮ ಸಂಸಾರ ಕಷ್ಟದ ಹೆಗಲು ಹೇರುವಾಗುತ್ತದೆ. ನಮ್ಮ ಈ ಸಂಸಾರ. ಅಣ್ಣ, ಎಂತ ಹೇಳಿದ್ದರದ ಮಾತನಾಡ್ತೀಯಣ್ಣ ನೀನು? ಆ ನಾಲಾಯಕಗೌಡನಿಗೆ ಹೆದರಿ ಸುಖದ ಸೋಪಾನದ ಕೈ ತಪ್ಪಿಸಿ ಕಷ್ಟದ ಹೆಗಲು ಹಾಕಲಿಕ್ಕೆ ಅವನೇನು ಹುಲಿಯೋ ಕರಡಿಯೋ? ಬಿಟ್ಟು ನನ್ನ ಈ ನಿನ್ನ ಹಠವನ್ನು. ಹಾಗೇನಾದರೂ ಅವನು ನಮ್ಮ ಮನೆತನಕ್ಕೆ ಕಣ್ಣು ಹಾಕಿದ್ದೇ ಆದರೆ ಈಗಲೇ ಹೋಗಿ ಅವನನ್ನು ಕಡಿದು ಹಾಕಿ ಅವನ ಬಿಸಿರಾಗಿ ತೆಗೆದು ಬಿಡ್ತೀನಿ. ಅಮ್ಮ, ಅವನು ಕಡಿಯುತ್ತೇನೆ ಎಂದು ಹೋದ ಎಷ್ಟೋ ಜನ ಕಷ್ಟಡಿಯಲ್ಲೇ ಕೊಳೆತು ಹೋಗಿದ್ದಾರಪ್ಪ. ಯಾಕೆ ನಮಗೆ ಅವನು ಹೊರಪ್ಪ? ಸುಮ್ಮನೆ ಬಿಟ್ಟು ಬಿಡು ನೀ ಹಠವನ್ನು. ನೋಡಪ್ಪ, ನಿಮ್ಮ ಅಣ್ಣ ಹೇಳೋ ಮಾತನ್ನು ಸ್ವಲ್ಪ ಕೇಳು. ಯಾಕಂದ್ರೆ ಈಗಾಗಲೇ ನಿಮ್ಮ ಅಣ್ಣನವರಿಗೆ ಹೊಲದಲ್ಲಿ ಬೆದರಿಕೆ ಹಾಕಿ ಕಳಿಸಿದ್ದಾರೆ ಅವರು. ಏನ್ ಹೇಳ್ತಾ ಇದ್ದೆ ಅತ್ತಿಗೆಮ್ಮ? ಕೇವಲ ಓಟಿನ ಆಸೆಗಾಗಿ ನಮ್ಮ ಹೊಲಕ್ಕೆ ನುಗ್ಗಿ ಅಣ್ಣನನ್ನು ಬದಲಿಸಿ ಕಳಿಸಿದನೇ ಆ ಚಾಂಡಾಲ. ಲೇ ಮಗನೇಗೌಡ, ನೀನು ಗಂಡಸೇ ಆಗಿದ್ದರೆ ನನ್ನೆದುರು ನಿಂತು ಮಾತನಾಡಬೇಕಾಗಿದ್ದರೆ ನನ್ನ ಹೇಳಿ. ಅಣ್ಣ ಏನೆಂದು ಬಗಲಿದನ್ನ ದೇಸಾಯಿಗೌಡ? ಏನೆಂದು ಹೇಳಲಪ್ಪ ಅವನ ಹಾಡಿನ ಮಾತುಗಳನ್ನು. ಅಣ್ಣ, ಜೋಡಿ ಹೇಳ್ತೀನಿ ನನ್ನ ತಮ್ಮಂದಿರೋಗ ಮೂಕನಗನಿಲ್ಲ ಒಳ್ಳೆ ವಿಷಯದಲ್ಲಿ. ಏನೆಂದು ಹೇಳಲಪ್ಪ ಅವನ ಆಡಿದ ಮಾತುಗಳು. ಖಂಡಿತ ಹೇಳಣ್ಣ, ಈಗಲೇ ಹೋಗಿ ಅವನ ಎದೆ ತಟ್ಟಿ ಕೇಳ್ತಾನೆ. ಈ ತಮ್ಮಂದಿರೋದೇ ನಿನ್ನ ರಾಕ್ಷಣಗಾಗಿ, ನಾನಿನ್ನ ರಾಕ್ಷಣಗಾಗಿ. ಹೇಳಣ್ಣ ಹೇಳು. ನಿನ್ನೇನು ಕಳೆಯುತ್ತೇನೆಂದು ಮಗಳಿದ್ದೇನೆ, ಇಲ್ಲ ಹೊಳೆಯುತ್ತೇನೆಂದು ಮಗಳಿದ್ದೇನೆ. ಹಾಗೇನಾದರೂ ಅವನಿಗೆ ಮಾತನಾಡಿದರೆ ಈಗಲೇ ಹೋಗಿ ಅವನನ್ನು ಒತ್ತು ಅವನ ಪಂಜಗಳನ್ನು ಉದುರಿಸಿ ಬರ್ತೇನೆ. ಅವನನ್ನು ಕಡಿಯುತ್ತೇನೆಂದು ಹೋದ ಎಷ್ಟೋ ಜನ ಕಷ್ಟಡಿಯಲ್ಲಿ ಜೈಲು ಪಾಲಾಗಿದ್ದಾರಪ್ಪ. ಯಾಕೆ ಬೇಕು ನಮಗೆ ಅವನ ವೈರತ್ವ? ಸುಮ್ಮನೆ ಬಿಟ್ಟು ಬಿಡುವೆ ನೀ ಹಠವನ್ನು. ಬಿಟ್ಟು ಬಿಡೊಂದು ಕಟಕವಾಣಿಗೆ ನುಡಿಬೇಡಣ್ಣ ಈ ನಿನ್ನ ತಮ್ಮನಿಗೆ. ಹಠ ಯೋಗಿ ಗೌಡನೆಂದು ನಾವೆಲ್ಲ ಶಂಡರಾಗಿ ಅವನಿಗೆ ತಲೆ ತಗ್ಗಿಸಿದರೆ ಮುಂದೆ ನಮ್ಮ ವಂಶವನ್ನೇ ತಿಂದು ತೇಗಿ ಬಿಡ್ತಾನೆ. ಆಗೇನು ಮಾಡೋದನ್ನ? ಹೀಗೆ ನಿನ್ನ ಮಾತಿನಂತೆ ಹೆದರಿ ಮಹಾತ್ಮ ಗಾಂಧೀಜಿಯವರ ಮನೆಯಲ್ಲಿ ಕೂತಿದ್ದರೆ ಇನ್ನು ನಾವು ಬ್ರಿಟಿಷರ ಕೈಯಲ್ಲಿ ಗುಲಾಮರಾಗಿ ಗುಲಾಮರಾಗಿ ಅದಕ್ಕೆ ಎದೆಗೆ ಕೊಟ್ಟು ಹೋರಾಡಿ ಗೆಲ್ಲವೇ ಈ ನಮ್ಮ ಭಾರತದ ಭೂಮಿಯನ್ನು. ಅಂದಾಗ ಇದರಲ್ಲೂ ನ್ಯಾಯ ಉಳಿಸುವುದು ನನ್ನ ಮುಖ್ಯ ಗುರಿಯಣ್ಣ. ನಮ್ಮ ಭಾರತವನ್ನೇ ದೊರಕಿಸಿಕೊಟ್ಟು ಸ್ವತಂತ್ರರನ್ನಾಗಿಸಿದ ಮಹಾತ್ಮ ಗಾಂಧೀಜಿಯನ್ನೇ ಗುಂಡಿಕ್ಕಿ ಕೊಂದಿದ್ದಪ್ಪ ಈ ಆಳು ಸಮಾಜ. ಆ ನೀಚ ಗೋಡ್ಸೆನಂತ ಕೊಂದು ಹಾಕಿದರು. ಮಹಾತ್ಮ ಗಾಂಧೀಜಿ ಹೆಸರು ಇಂದಿಗೂ ಈ ಭೂಪಟದಲ್ಲಿ ಅಚ್ಚಳಿದ ಉಳಿದಿದೆಯಣ್ಣ. ಅಂದಾಗ ನಾವೇಕೆ ಹೆದರ್ಬೇಕಣ್ಣ? ಆ ನೀಚ ಗೋಡ್ಸೆನಂತ ಸಾವಿರಾರು ಸೂರು ಸರ್ದಾರರು ಎದುರು ಹಾಕಿ ಬಂದರು. ಈ ನಿನ್ನ ತಮ್ಮ ಅವರಿಗೆ ಹೆದರದೆ ಅವರ ಸೀರೆ ಹರಿದು ಕಾಲು ಕೆದರಿದ ಹುಲಿಯಾಗಿ ನಿಲ್ಲುತ್ತಾನೆ ಅಣ್ಣ ಅಂತ ರಾಕ್ಷಸರಿಗೆ. ತಮ್ಮ, ಅದನ್ನೆಲ್ಲ ಎದುರಿಸಲಿಕ್ಕೆ ನಾನಿದ್ದೇನೆ. ಸುಮ್ಮನೆ ನಿನಗೆ ಯಾಕೆ ಬೇಕು ಅವನ ವೈರತ್ವ? ಸುಮ್ಮನೆ ಬಿಟ್ಟು ಬಿಡಿ ಇದನ್ನು. ಇದನ್ನೆಲ್ಲ ಎಲ್ಲಿದೆಯಣ್ಣ ಈ ನಿನ್ನ ಚಂದ್ರಶೇಖರಿಗೆ ಕಾಲಾವಕಾಶ? ಜೋಡಿ ಹುಲಿಗಳಂತ ನಿನ್ನ ತಮ್ಮ ಅಣ್ಣಂದಿರು ಜೀವಂತವಾಗಿರುವಾಗಲೇ ಓಟಿನ ಆಸೆಗಾಗಿ ನಮ್ಮ ಹೊಲಕ್ಕೆ ನುಗ್ಗಿ ನಿನಗೆ ಅವಮಾನದ ಮಾತನಾಡಿ ಕಳಿಸಿದ್ದಾನೆ ಅಂದರೆ ಅವನನ್ನು ಹೀಗೆ ಯಾಕೆ ಬಿಡಬೇಕು? ತನ್ನ ಎದುರಾಳಿ ಕೃಷ್ಣನನ್ನು ಎದುರಿಸಿದ ಹಾಗೆ ಅವನು ನಮ್ಮ ಮೇಲೆ ದರ್ಪ ತೋರಿಸಲು ಬಂದರೆ ಅವನನ್ನು ಒತ್ತು ಅವನ ಸಂಜರಗಳನ್ನು ಉದಿಸಿ ಬಿಡ್ತೀನಿ.
ಶೇಖರ್, ನಮ್ಗೆ ಯಾಕೋ ಪ್ರಾಣ ಭಯ ತುಂಬಾ ಕಾಡ್ತಾ ಇದೆಯಪ್ಪ. ಯಾಕಂದ್ರೆ ಬಿಟ್ಟು ಬಿಡಪ್ಪ ಈ ರಾಜಕೀಯ ಹಠ. ಅತ್ತಿಗೆ ಪ್ರಾಣಕ್ಕೆ ಹೆದರಿ ನಮಗೇಕೆ ಬೇಕು ರಾಜಕೀಯ ಎಂದು ಸುಮ್ಮನೆ ಕೂತರೆ ಆ ಗೌಡ ನಾಡಿಗೆನು ಅರಸನಾಗಿ ನಮ್ಮ ವಂಶವನ್ನು ತಿಂದು ಅತ್ತಿಗೆ ಆಗೇನು ಮಾಡೋದು? ಒಂದೇ ಒಂದು ತಿಂಗಳಲ್ಲಿ ಅಷ್ಟೇ ಅಲ್ಲ ಅತ್ತಿಗೆ, ಈಗ ವಿದ್ಯಾವಂತರು ಇರುವಾಗ ಆಯ್ತು ಅತ್ತಿಗೆ. ಆಯ್ತಪ್ಪ ಸಹೋದರ, ಸಮಾಜ ಸೇವೆಯೊಂದಿಗೆ ನಿಮ್ಮ ವಿದ್ಯಾಭ್ಯಾಸವು ಚೆನ್ನಾಗಿ ನಡೆಯಲಿ. ನೀವೆಲ್ಲ ದೊಡ್ಡ ಅಧಿಕಾರಿಗಳಿಗೆ ಬಂದರೆ ನಮಗೆ ಸಂತೋಷವಾಗುವುದಿಲ್ಲವೇ? ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಬಲಬೇಕನ್ನ. ಇನ್ನೊಂದು ಮಾತು ಸಹೋದರರೇ, ಸತ್ಯ, ಧರ್ಮ, ನ್ಯಾಯ, ನೀತಿ, ಅಹಿಂಸೆ ಇದೆಲ್ಲ ನಿಮ್ಮ ಮೂಲ ಮಂತ್ರವಾಗಬೇಕು. ಅದೇ ನಿಜವಾದ ಧರ್ಮ ಸಹೋದರರೇ. ಹೌದಪ್ಪ, ಅನ್ಯಾಯ ಅತ್ಯಾಚಾರವನ್ನು ನಿಮ್ಮ ಕಾಲ ಕೆಳಗೆ ಹಿಚಿಗೆ ಹಿಡಿದು ಈ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಪರಿಪಾಲಿಸಿ ನೀವು ಒಳ್ಳೆಯ ಮಗನಾಗಬೇಕಪ್ಪ. ನೀವು ಈ ಸಮಾಜಕ್ಕೆ ಒಳ್ಳೆ ಹೆಸರು ತರಬೇಕಿರೋದೇ ನನ್ನ ಆಸೆ. ಆಯ್ತು ಅತ್ತಿಗೆ, ದೇವರಂತ ಅನ್ನ ಅತ್ತಿಗೆರೆ ನೀವು ಇರುವಾಗ ನಿಮ್ಮ ಮಾತನ್ನು ಅಚ್ಚುಕಟ್ಟಾಗಿ ಪಾಲಿಸುತ್ತೇನೆ. ಕಟುಕ ಶ್ರೀಮಂತರಿಗೆ ಶಮ್ಮದ ಮರಿಯಾಗಿ, ನಾಡಿಗೆ ಕೇಡು ಕೊಡುವ ರಾಕ್ಷಸರಿಗೆ ಕಾವಲು ಕಾವಲು ಕೆದರಿದ ಹುಲಿಯಾಗಿ, ಓದಿನಿಂದ ಮುಂದಾಗಿ ನಾಡಿಗಾಗಿ ದುಡಿವೆ, ನಿಮ್ಮ ಸೇವೆಯಲ್ಲೇ ಮಾಡಿವೆ. ಸಂತೋಷವಾಯಿತು ಸಹೋದರ, ನಿಮ್ಮ ಅಣ್ಣ ಅತ್ತಿಗೆಯರಾದ ನಮ್ಮ ಜನ್ಮ ಸಾರ್ಥಕವಾಯಿತು. ಮಕ್ಕಳಿಂದಿರುವ ನಿಮ್ಮ ಮನೆಯಿಂದ ದೇವರ ಗುಡಿಯಾಗಲಿ ಹಾಡಿರಿ, ಎಲ್ಲರೂ ಸೇರಿ ಸ್ವಲ್ಪ ಆಯ್ತಣ್ಣ. ನಿಜ ಇದೆ ಸ್ವಾಮಿ ನಿಮ್ಮ ಮಾತು. ನೋಡಿ, ನಂದು ಒಂದು ಮಾತಿದೆ. ಯಾಕಂದ್ರೆ ಇವರನ್ನು ನನ್ನ ಮೈದುರು ಅಂತ ನಾನು ಯಾವತ್ತೂ ಬಯಸಿಲ್ಲ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ನಾನು ನೋಡಿಕೊಂಡು ಬಂದಿದ್ದೇನೆ. ಇನ್ ಮುಂದಾದರೂ ಕೂಡ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ನಾನು ಹೆಚ್ಚಾಗಿ ಇವರ ಮೇಲೆ ಪ್ರೀತಿ ತೋರಿಸ್ತೀನಿ. ಇದು ಮಾತು ಕೂಡ ಸತ್ಯ. ಅಷ್ಟೇ ಇಲ್ಲ, ನನ್ನ ಮೈದುರು ಅಂದ್ರೆ ಇಬ್ಬರು ಸಾಮಾನ್ಯರಲ್ಲ ರೀ. ನನ್ನ ಮೈದುರು ಅಂದ್ರೆ ಹೊಲೆ ರಾಜ, ಇವರಿಬ್ಬರು ನೋಡಿದ್ರೆ ನನ್ನದೇ ದೃಷ್ಟಿ ತಾಗುತ್ತದೆ. ಈ ಊರ್ ಹುಡುಗಿಯರ ಕಣ್ಣು ಯಾರು ಕಣ್ಣ ನನ್ನ ಮೈದ್ರ ಮೇಲೆ ಬೀಳದೇ ಇರ್ಲಪ್ಪ. ಅತ್ತಿಗೆ, ನಿಮ್ಮ ಬಾಯಿಂದ ಒಂದು ಇಂಪಾದ ಗೀತೆಯನ್ನು ಹಾಡ್ತೇನೆ. ನಿಮ್ಮ ಮುದ್ದು ಮೈದ್ರ ನೀನು ಕೇಳಬೇಕು, ನಾನು ಹಾಡಿ ಕುಡಿಯಬೇಕು. ಹಾಗೆ ಬಾ, ಒಬ್ಬನೇ ಹಾಡಿದ್ರೆ ಎಲ್ಲ ಸೇರಿ ಹಾಡಿನಲ್ಲಿ ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕಳೆಯಲು ಸಾಧ್ಯವೇ? ಬೆಚ್ಚೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ.
ಹೋಗ್ಬೇಕಪ್ಪ ಮಾಡಿದ್ರೆ ನಾಲ್ಕು ತಕೊಂಡು ತಿನ್ನೋಗಿ ಆಯ್ತು ಎಲ್ಲದಕ್ಕೂ ಅವಸರನೇ. ನೋಡಿ ಕಮಲ, ನನ್ನ ತಮ್ಮಂದಿರಲು ಆಡಿದ ಮಾತುಗಳನ್ನು ಅವರವರು ಒಂದೊಂದು ಮಾತುಗಳನ್ನು ಕೇಳುತ್ತಿದ್ದರೆ ದೇವೇಂದ್ರನ ಸಭೆಯೇ ಇಲ್ಲಿ ನಡೆದಂತಾಗುತ್ತದೆ. ಇರಲಿ ಕಮಲ, ಈಗ ನಾನು ಅದೊಂದು ಮಾತಿದೆ, ನಡೆಸಿಕೊಡುವೆಯಾ? ಒಂದಕ್ಕೆ ಸ್ವಾಮಿ, ಸದಾ ನಿಮ್ಮ ಚರಣದಾಸಿಯಾದ ನಾನು ನಿಮ್ಮ ಪಾದ ಸೇವೆ ಮಾಡುವುದು ಮತ್ತೇನು ಗೊತ್ತಿದೆ ನನಗೆ. ಹೇಳಿ ಸ್ವಾಮಿ, ಒಂದಕ್ಕೆ ನಿಮ್ಮ 100 ಮಾತುಗಳಿದ್ದರೂ ಕೂಡ ನಾನು ಕಲಿಸುತ್ತೇನೆ. ಹೇಳಿ, ಅದೇ ಮಾತು ಅಂತ. ಹಾಗಾದರೆ ಈ ನನ್ನ ತಮ್ಮಂದಿರಿಂದ ಏನಾದರೂ ತಪ್ಪಾಗುತ್ತಿದ್ದರು ತಿದ್ದಿ ಬುದ್ಧಿ ಹೇಳಿ ಕೋಟೆಯ ನಾಡಿನ ವೀರರಿಗೆ ನೀವೆಂದು ಬಳಸಿ ಸ್ವಂತ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂತೆ ನೋಡಿಕೊಳ್ಳಬೇಕು. ಇದೇ ನನ್ನ ಆಸೆ ಕಮಲ, ಇದೇ ನನ್ನ ಆಸೆ. ಸ್ವಾಮಿ, ಏನು ಹೇಳ್ತಾ ಇದ್ರೆ ನೀವು? ಸ್ವಾಮಿ, ಅವರನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚು ನೋಡ್ಕೊಳ್ತಿದ್ರಿ. ಇದು ನಿಮ್ಮ ಮಾನವಿಗೂ ಸತ್ಯ, ನಿಮ್ಮ ಪಾದವಾದ. ಹೇಳು ಕಮಲ, ಚಂದ್ರನ ಭಾವಕ್ಕೆ ತಾರೆ ಕಂತೆ ಈ ನಾರಾಯಣ ಭಾವಕ್ಕೆ ನೀನತ್ತು ಬಿಡಿದು ಉಭಯ ಗಾನವರಳಿದು ಹಾಡೊಂದು ಸಮುದ್ರ ಸಂಗೀತ ಗೀತೆ. ಅಲ್ರಿ, ನೀವು ನನ್ನ ಮೇಲೆ ಪ್ರೀತಿಯನ್ನು ಇದೆಯೋ ಇಲ್ಲೋ? ಯಾಕೆ ಕಮಲ ಈ ತರ ಕೇಳ್ತಾ ಇದೆಯಾ? ಅದನ್ನು ಅಷ್ಟು ಸೆರೆಸಾಗಿ ಹೇಳೋಣ. ಇಲ್ಲ ಕಮಲ, ನಗ್ತಾ ಇದ್ದೀನಿ. ಸ್ವಲ್ಪ ನಗುತ್ತಾ ಹೇಳ್ರಲ್ಲ. ಇರಲಿ, ಆ ಒಂದು ಸಮುದ್ರ ಸಂಗೀತ ಗೀತವನ್ನು ಹೀಗೆ ಬರ್ಲಿದ್ದಾರೆ. ಹಾಗೆ ಬಂದಿದೆ. ನೀವು ಕೇಳೋದು ಹೆಚ್ಚ, ಹಾಡಿ ಕುಡಿಯೋದು ಹೆಚ್ಚ. ನೀವು ಇಷ್ಟೊಂದಿಲ್ಲ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ.
ರಾತ್ರಿಗಳೆಲ್ಲ ಮೊದಲನೇ ರಾತ್ರಿ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣಮತಿ ಜೊತೆಯಾದಾಗ ದಿನವೂ ಆನಂದವೇ ಎಷ್ಟೊತ್ತಿಗೆ ನಾವು ಸೇರಿ ಮಾಡುವಾಗ ಎಷ್ಟೊತ್ತಿಗೆ ನಾವು ಕೂಡಿ ಮಾಡುವಾಗ ಬದುಕು ಸ್ವರ್ಗವೇ ಇವಾಗ್ಲಾದ್ರೂ ಸಂತೋಷ ಬಿಟ್ಟು ಪತಿದೀವ್ರಿ. ಆಯ್ತು ನಡೆ ಕಮಲ, ಹೊಟ್ಟೆ ಹಸುವಾಗಿದೆ. ಅಯ್ಯೋ ಇದು ಬೇಡ ನೋಡ್ರಿ, ಇವಾಗ್ಲಾದ್ರೂ ನಗ್ತಾ ಹೇಳ್ರಿ. ಆಯ್ತು ಕಮಲ, ನಡಿ, ಹೊಟ್ಟೆ ಹಸ್ತಾ ಇದೆ, ಊಟ ಬಿಡಿಸು. ಹೊಟ್ಟೆ ಹಸು ಆಯ್ತಾ? ಹಾ ಕಮಲ, ಜಾಸ್ತಿ ಕುಡ್ದೇ ಇಲ್ಲ, ಅದು ಹೊಟ್ಟೆ ಹಸು ಆಯ್ತಾ? ನೀನು ಇರ್ಲಿ ಇರ್ಲಿ ಬನ್ನಿ, ಹೋಳಿಗೆ ತಲೆಗಾಗುತ್ತೆ. ಹೋಳಿಗೆ ತಿಂತೀರೋ ಅಥವಾ ರೊಟ್ಟಿ ತಿಂತೀರೋ? ಬ್ಯಾಡ ಬರ್ರಿ ಪತಿದೇವ್ರಿ, ನಿಮ್ಗೋಸ್ಕರ ಬಿಸಿ ಬಿಸಿ ಆಗ ಹೋಳಿಗೆ ಮಾಡಿದ್ದೇನೆ, ಹೋಳಿಗೆನೇ ಊಟ ಮಾಡೋಣ. ಸರಿ ಆಯ್ತು ನಡೆ ಕಮಲ. ಬನ್ನಿ ಹೋಗೋಣ. ಅದೆಲ್ಲ ನಗ್ತಾ ಹೇಳ್ರಿ. ಆಯ್ತು ನಡೆ ಕಮಲ. ಬನ್ನಿ ಹೋಗೋಣ. ಕಲಾವಿದರಾದ ಗಜಾನನ